108 ಕೃಷ್ಣನಿಗೆ ಪತ್ನಿಯರು. ಒಬ್ಬೊಬ್ಬ ಪತ್ನಿಗೆ 10 ಗಂಡು ಮಕ್ಕಳು, 1 ಹೆಣ್ಣುಮಗಳು. ಪ್ರತಿಯೊಬ್ಬರಿಗೂ ಕೂಡ ಹೆಚ್ಚಿಲ್ಲ ಕಮ್ಮಿಲ್ಲ. ಯಾಕೆ ಗಲಾಟೆ ಮಾಡ್ಕೊಳ್ಳೋದು ಬೇಡ. ಈ ಕಾರಣದಿಂದ ಪ್ರತಿಯೊಬ್ಬರಿಗೂ ಕೂಡ ಏಕೈಕಶಸ್ತಾ ಕೃಷ್ಣಸ್ಯ ಪುತ್ರಾನ್ ದಶಾಬಲಾಃ ಅಜೀಜನನ್ನವಮಾನ್ ಪಿತು ಸರ್ವಾತ್ಮ ಸಂಪದಾ ಅಂತ ಹೇಳ್ತಾರೆ. ಆ ಎಲ್ಲ ಮಕ್ಕಳು ಯಾರು ಸಾಮಾನ್ಯರಲ್ಲ, ದೇವತೆಗಳು, ಉಪದೇವತೆಗಳು. ಇವರೇ ಕೃಷ್ಣನ ಮಕ್ಕಳಾಗಿ ಹುಟ್ಟಿ ಬಂದ್ರಂತೆ. ಅನೇಕ ದೇವತೆಗಳೆಲ್ಲ ಹುಟ್ಟಿ ಬಂದರು. ನೋಡಿ, ಇದರಲ್ಲಿ ಪ್ರಸಿದ್ಧನಾದವ ಷಣ್ಮುಖ. ಯಾರು ಷಣ್ಮುಖ ಇದ್ದಾನೆ ಸುಬ್ರಹ್ಮಣ್ಯ, ಅವನೇ ಪ್ರದ್ಯುಮ್ನ, ಕೃಷ್ಣನ ಮಗ. ಗಣಪತಿ ತಾನು ಚಾರುದೇಷ್ಣ ಅಂತ ಕೃಷ್ಣನ ಮಗನಾಗಿ ಹುಟ್ಟಿ ಬಂದ. ಈ ರೀತಿ ಬೇರೆ ಬೇರೆ ದೇವತೆಗಳು ಕೃಷ್ಣನ ಮಕ್ಕಳಾಗಿ ಹುಟ್ಟಿ ಬಂದರು. ಈ ರೀತಿ ಇಡೀ ದ್ವಾರಕಾಪಟ್ಟಣ ಕೃಷ್ಣನ ಮಕ್ಕಳಿಂದಲೇ ತುಂಬಿ ಹೋಯಿತು ಅಂತ ಹೇಳ್ತಾರೆ. ಮತ್ತೆ ಆ ಮಕ್ಕಳಿಗೆ ಮದುವೆ ಆಯಿತು. ಮಕ್ಕಳಿಗೆ ಮದುವೆ ಆಗಿ ಮೊಮ್ಮಕ್ಕಳಿನಷ್ಟಾಯಿತು. ಈ ರೀತಿ ಕೃಷ್ಣನ ಸಂಸಾರ ಭಾರಿ ಬೆಳೆತು ಅಂತ ಹೇಳ್ತಾನೆ. ಪರೀಕ್ಷಿತ ತಾನು ಪ್ರಶ್ನೆ ಕೇಳ್ತಾನೆ, ನನಗೊಂದು ದೊಡ್ಡ ಸಮಸ್ಯೆ ಇದೆ ಈಗ ಅಂತ. ಏನು ಅಂತ ಕೇಳ್ತಾರೆ ಶುಕಾಚಾರ್ಯರು. ಕೃಷ್ಣನಿಗೆ 16,108 ಪತ್ನಿಯರು. ಯಾರ ಮನೆಗೆ ಯಾವಾಗ ತೂಗ್ತಾ ಇದ್ದ ಅಂತ. ಯಾಕಂದರೆ ವರ್ಷದಲ್ಲಿರುವುದು 360 ದಿನ. ಒಬ್ಬಳ ಮನೆಗೆ ಒಂದು ದಿನ ಹೋದರೂ ಕೂಡ ವರ್ಷ ಇಡೀ ಆದರೂ ಮುಗಿಯೋಲ್ಲ. ವರ್ಷಕ್ಕಾಗೋದು 360 ಮಾತ್ರ. ಕಡೆಗೆ 10 ವರ್ಷಕ್ಕಾದರೂ ಒಬ್ಬಳ ಮನೆಗೆ ಹೋಗ್ತಾ ಇದ್ನೋ ಇಲ್ವೋ? ಆ ರೀತಿ ಹೋಗ್ತಿರ್ಲಿಲ್ಲ ಅಂತ ಹೇಳಿದರೆ, ಯಾವಾಗಲೂ 10 ವರ್ಷಕ್ಕೊಂದ್ಸಲ ಹೋಗ್ತಾ ಇದ್ದ ಅಂದರೆ 10 ಮಕ್ಕಳು ಹೇಗಾಯಿತು? ಇದು ಪ್ರಶ್ನೆ. ಅದಕ್ಕೆ ಶುಕಾಚಾರ್ಯರು ವರ್ಣನೆ ಮಾಡ್ತಾರೆ, ನೋಡು, ಕೃಷ್ಣನ ಗಾರ್ಹಸ್ಥ್ಯ ಧರ್ಮವನ್ನು ನಿನಗೆ ವರ್ಣನೆ ಮಾಡ್ತೇನೆ, ಅದನ್ನು ಕೇಳುವುದೇ ಆನಂದ ಅಂತ ಹೇಳ್ತಾರೆ. ಈ ಒಂದು ಸ್ವಾರಸ್ಯ, ಈ ಒಂದು ಕುತೂಹಲ ನನಗೆ ನಿನಗೆ ಮಾತ್ರ ಅಲ್ಲ, ನಾರದರಿಗೆ ಬಂತಂದೆ. ನೋಡಿ, ನಾರದರು ಬ್ರಹ್ಮಚಾರಿಗಳು, ಆದರೆ ಅವ್ರಿಗೆ ಕೃಷ್ಣನ ಇದು ಮನೆ ಮೇಲೆ ಕಣ್ಣವರಿಗೆ, ಕೃಷ್ಣ ಹೇಗೆ ಸಂಸಾರ ಮಾಡ್ತಾ ನೋಡೋಣ ಅಂತ. ಅದಕ್ಕಾಗಿ ಅವರು ದ್ವಾರಕಾಪಟ್ಟಣಕ್ಕೆ ಬಂದರಂತೆ. ಕೃಷ್ಣನಾದರೂ ದ್ವಾರಕಾಪಟ್ಟಣದಲ್ಲಿ 16,108 ಪತ್ನಿಯರಿಗೆ 16,108 ಅರಮನೆ ಕಟ್ಟಿಕೊಟ್ಟಿದ್ದಾನಂತೆ. ಯಾರಿಗೂ ಭೇದ ಭಾವ ಇಲ್ಲ. ಯಾಕೆ? ಯಾರು ಗಲಾಟೆ ಮಾಡ್ಕೊಳ್ಬಾರದು. ಎಲ್ಲರಿಗೂ ಕೂಡ ಅಂಥದ್ದೇ ಸುಸಜ್ಜಿತವಾದಂತಹ ಅರಮನೆ ಅಂತೆ. ನಾರದರು ನೋಡೋಣ ಕೃಷ್ಣ ಯಾವ ಮನೆಯಲ್ಲಿದ್ದಾನೆ ಅಂತ ಒಂದು ಮನೆಯನ್ನು ಹೊಕ್ಕರಂತೆ. ಯಾಕಂದರೆ ನಾರದರಿಗೆ ಎಲ್ಲ ಮನೆಯಲ್ಲೂ ಮುಕ್ತ ಪ್ರವೇಶ ದ್ವಾರಕೆಯಲ್ಲಿ. ಹಾಗಾಗಿ ಒಳಗೆ ಹೋದ್ರಂತೆ. ಅಲ್ಲಿ ಒಳಗೆ ಹೋಗ್ತಾ ಇದ್ದಾರಷ್ಟೇ ಕೃಷ್ಣ ಕೂತಿದ್ದವ ಓಡೋಡಿ ಬಂದಂತೆ. ಓ ನಾರದರೇ, ಬನ್ನಿ 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 ಅಂತ ಕರೆದಂತೆ. ಪಾದ ತೊಳೆದು ಅವರು ಪೂಜೆಯನ್ನು ಮಾಡಿ, ನಿಮ್ಮಂಥವರು ನಮ್ಮ ಮನೆಗೆ ಬಂದು ನಾವು ಧನ್ಯರಾದವು, ಪಾವನರಾದವು ಅಂತ ಕೃಷ್ಣ ನಾರದರನ್ನು ಆರಾಧನೆ ಮಾಡಿದಂತೆ. ನಾರದರು ಕೃಷ್ಣ ಇಲ್ಲೇ ಇದ್ದಾನೆ ಅಂತ ತಿಳ್ಕೊಂಡು ಅವನ ಸತ್ಕಾರವನ್ನು ಸ್ವೀಕಾರ ಮಾಡಿ ನಂತರ ಪಕ್ಕದ ಮನೆಗೆ ಹೋದ್ರಂತೆ. ಪಕ್ಕದ ಮನೆಗೆ ಹೋದರೆ ಕೃಷ್ಣ ಸ್ನಾನ ಮಾಡಲಿಕ್ಕೆ ಎಣ್ಣೆ ಹಚ್ಕೊಳ್ತಾ ಇದ್ದಾನಂತೆ. ನಾರದರು ಬಂದು ಕೂಡಲೇ ನೋಡಿದರಂತೆ, ಕೃಷ್ಣ ಸ್ವಾಗತ ಮಾಡಿದ್ದಂತೆ. ಕೃಷ್ಣ ಎಲ್ಲೋ ಒಳಗಿಂದ ಒಂದು ಬಾಗಿಲು ಇಟ್ಕೊಂಡಿರ್ಬೇಕು. ಅದಕ್ಕೆ ನಾನು ಆ ಕಡೆಯಿಂದ ಈ ಕಡೆ ಬಂದ ಕೂಡಲೇ ಒಳಗಿನ ಬಾಗಿಲಿಂದ ಬಂದಿದ್ದಾರೆ, ನನಗೆ ಗೊತ್ತಾಗಲಿಲ್ಲ ಅದು ಅಂತೇಳಿ 10 ಮನೆಯನ್ನು ದಾಟಿ ಆ ಕಡೆ ಹೋದ್ರಂತೆ. ಅಲ್ಲಿ ಹೋದರೆ ಕೃಷ್ಣ ಯಾಗ ಮಾಡ್ತಾ ಇದ್ದಾನಂತೆ, ಕೂತ್ಕೊಂಡು ಯಜ್ಞ ಮಾಡ್ತಾ ಇದ್ದಾನಂತೆ. ನಂತರ 100 ಮನೆಯನ್ನು ದಾಟಿ ಆ ಕಡೆ ಹೋದರೆ ಕೃಷ್ಣ ಮಕ್ಕಳನ್ನು ಆಟಾಡಿಸ್ತಾ ಇದ್ದಾನಂತೆ. ಈ ರೀತಿ ಬೆಳಗಿನಿಂದ ಸಂಜೆ ತನಕ ನಾರದರು ಯಾವ್ಯಾವ ಮನೆಗೆ ಹೋಗ್ತಾರೆ ಎಲ್ಲ ಮನೆಯಲ್ಲೂ ಕೃಷ್ಣ ಇದ್ದಾನಂತೆ. ಎಲ್ಲ ಮನೆಯಲ್ಲೂ ಕೂಡ ಒಂದಲ್ಲ ಒಂದು ಗೃಹಸ್ಥ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದಾನಂತೆ. ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂಬೋ ಬಲ್ಲ ಜಾಣರೆ. ಇದನ್ನು ಹೇಳುವುದು, ಎಲ್ಲಿ ನೋಡಿದ್ರು ಇಲ್ಲ ಅಂತಾನೆ ಇಲ್ಲ. ಎಲ್ಲರ ಮನೆಯಲ್ಲೂ ಕೃಷ್ಣ ಇದ್ದಾನಂತೆ. ಕಡೆಗೆ ನಾರದರೆ ಸುಸ್ತಾದರೂ ಒಟ್ಟಿಗೆ ಕೃಷ್ಣನ ಸಂಸಾರ ನೋಡಬೇಕು ಅಂತ ಬಂದವರು ಸುಸ್ತಾಗೋದ್ರು. ಕಡೆಗೆ ಒಂದು ಮನೆಯಲ್ಲಿ ಕೈ ಜೋಡಿಸಿದ್ರಂತೆ. ಕೈ ಜೋಡಿಸಿ ತಾವು ಹೇಳಿದ್ರಂತೆ, ಕೃಷ್ಣ, ನೀನು ಅಚಿಂತ್ಯದ್ಭುತ ಶಕ್ತಿ ಉಳ್ಳವ ಅಂತ. ನಾನು ಏನು ಅಂತ ತಿಳ್ಕೊಂಡಿದ್ದೆ ಕೃಷ್ಣನನ್ನು. ಎಲ್ಲರಿಗೂ ಯಾವ ರೀತಿ ನೀನು ಸುಖವನ್ನು ಕೊಡ್ತಾ ಇದ್ಯಾ, ಅತ್ಯದ್ಭುತ ಅಂತ ಅವ್ರು ಹೇಳ್ತಾರೆ. ಆಗ ಕೃಷ್ಣ ಹೇಳುವ ಮಾತು ಅತ್ಯಂತ ಸುಂದರವಾದದ್ದು. ಕೃಷ್ಣ ಹೇಳ್ತಾನೆ, ಬ್ರಹ್ಮನ್ ಧರ್ಮಸ್ಯ ವಕ್ತಾಹಂ ಕರ್ತಾರಂ ಅನುಮೋದಕಃ
ಶಿಕ್ಷಯಂಸ್ತಂ ಲೋಕಮಿಮಂ ಆಸ್ಥಿತಃ ಪುತ್ರ ಮಾಖಿದಃ. ನೋಡಿ ನಾರದರೆ, ನಾನು ಕೇವಲ ಜಗತ್ತಿನಲ್ಲಿ ಉಪದೇಶ ಮಾಡುವವನು ಮಾತ್ರ ಅಲ್ಲ, ಮತ್ತೆ ಏನು ಹೇಳ್ತೇನೆ ಅದನ್ನು ಮಾಡಿ ತೋರಿಸುವವನು ನಾನು ಉಳಿದವರಿಗೆಲ್ಲರೂ ಹೇಳ್ತೇನೆ, ಗೃಹಸ್ಥರು ಈ ರೀತಿ ಇರಬೇಕು ಅಂತ ಹೇಳ್ತೇನೆ. ನಾನು ಆಚರಣೆ ಮಾಡಬೇಕು ಬೇಡವೋ? ನಮ್ಮಲ್ಲಿದೆಯಲ್ವಾ ಹೇಳುವುದು ಪುರಾಣ, ತಿನ್ನೋದು ಬದನೆಕಾಯಿ ಅಂತ. ಆ ರೀತಿ ಅಲ್ಲ ನೋಡಿ. ಯಾವತ್ತು ಯಾವನೇ ಒಬ್ಬನ ಮಾತಿಗೆ ಯಾವಾಗ ಬೆಲೆ ಬರ್ತದೆ ಅಂತ ಹೇಳಿದ್ರೆ ಅವನ ಆಚರಣೆಯನ್ನು ಮಾಡಿ ತೋರಿಸಬೇಕು. ಅವನ ಆಚರಣೆಯನ್ನು ಮಾಡಿದಾಗ ಅವನ ಮಾತಿಗೆ ಬೆಲೆ, ಇಲ್ಲದಿದ್ರೆ ಬೆಲೆ ಇಲ್ಲ. ಅದೇ ರೀತಿ ನಾನು ಮೊದಲು ಆಚರಣೆ ಮಾಡ್ತೇನೆ, ಮತ್ತೆ ನಾನು ಹೇಳ್ತೇನೆ. ಅಷ್ಟು ಹೇಳುವುದು ಮಾತ್ರ ಅಲ್ಲ, ಯಾರಾದರೂ ಅದನ್ನು ಆಚರಣೆ ಮಾಡಿದರೆ ನಾನು ಅದನ್ನು ಅನುಮೋದನೆಯನ್ನು ಮಾಡ್ತೇನೆ, ಹೌದು ನೀವು ಮಾಡಿದ್ದು ಸರಿ ಅಂತ. ಈ ರೀತಿ ಲೋಕಕ್ಕೆ ನಾನು ಧರ್ಮವನ್ನು ಶಿಕ್ಷಣೆಯನ್ನು ತೋರಿಸ್ತಾ, ಶಿಕ್ಷಣೆ ಮಾಡ್ತಾ ಈ ರೀತಿ ಇದ್ದೇನೆ ಅಂತ ಕೃಷ್ಣ ಹೇಳ್ತಾನೆ. ಇದನ್ನೇ ಭಗವದ್ಗೀತೆಯಲ್ಲಿ ಹೇಳಿ ಬಹಳ ಸುಂದರವಾಗಿ ಹೇಳ್ತಾನೆ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಂ ಅವಾಪ್ತವ್ಯಂ ವರ್ತಯೇವಚ ಕರ್ಮಣಿ ಅಂತ ಅರ್ಜುನನಿಗೆ ಹೇಳುವುದು. ನೋಡ ಅರ್ಜುನ, ನನಗೆ 3 ಲೋಕದಲ್ಲಿ ಏನೂ ಮಾಡಬೇಕಾಗಿಲ್ಲ. ನಾನು ದೇವರು, ಎಲ್ಲ ನಾನು ಪಡೆದವ. ಆದರೂ ಕೂಡ ನಾನು ಸಾಮಾನ್ಯ ಮನುಷ್ಯರಂತೆ ಎಲ್ಲ ಕರ್ಮವನ್ನು ಮಾಡ್ತೇನೆ. ಯಾಕಂತೇಳಿದರೆ ಉಸೀದೇ ಇವರಿಮೇ ಲೋಕಾಹ, ನಾನೇ ಕರ್ಮ ಮಾಡಲಿಲ್ಲ ಅಂತೇಳಿದರೆ ಉಳಿದ ಯಾರು ಏನು ಮಾಡ್ತಾರೆ? ದೇವರೇ ಮಾಡ್ತಾ ಇಲ್ಲ, ನಮಗೆ ಯಾಕೆ ಅಂತ ಎಲ್ಲ ಕೂತ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಲೋಕಕ್ಕೆ ಶಿಕ್ಷಣವನ್ನು ಕೊಡಲಿಕ್ಕೋಸ್ಕರ ಈ ರೀತಿ ನಾನು ಮಾಡಿ ತೋರಿಸ್ತಾ ಇದ್ದೇನೆ ಅಂತ ಹೇಳ್ತಾರೆ. ಅಂದರೆ ಇದನ್ನು ನಾವು ಯಾವತ್ತೂ ನೆನಪಿಟ್ಕೊಳ್ಬೇಕಾದದ್ದು. ಇವತ್ತು ನಮ್ಮಲ್ಲಿ ಅನೇಕ ಮಂದಿ ಆಕ್ಷೇಪ ಮಾಡುವವರಿದ್ದಾರೆ. ಏನು ಕೃಷ್ಣ 4 ಮದುವೆ ಆಗಲಿಲ್ವಾ? ನಾವೇನು ಮದುವೆ ಆಗೋದು ದೊಡ್ಡದು 2, 4 ಅಂತ. ಆದರೆ ಕೃಷ್ಣ ಮದುವೆ ಆದದ್ದಲ್ಲ, ಮದುವೆಯಾಗಿ ಪ್ರತಿಯೊಬ್ಬ ಹೆಣ್ಣಿಗೂ ಕೂಡ ಅಷ್ಟೇ ನ್ಯಾಯವನ್ನು ಕೊಟ್ಟಿದ್ದಾನೆ. ಯಾರಿಗೂ ಕೂಡ ಅನ್ಯಾಯ ಮಾಡಿಲ್ಲ ಕೃಷ್ಣ. ಆ ರೀತಿ ಮಾಡಲಿಕ್ಕೆ ಸಾಧ್ಯ ಉಂಟಾ? ನಮಗೆ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ಕೃಷ್ಣ ಮಾಡಿದಂತೆ ಮಾಡುವುದಲ್ಲ, ಕೃಷ್ಣ ಹೇಳಿದ್ದನ್ನು ಮಾಡುವುದು ಯಾವತ್ತೂ ಕೂಡ. ಕೃಷ್ಣನ ಉಪದೇಶ ನಮಗೆ ಮಾರ್ಗದರ್ಶನ. ಯಾಕಂದ್ರೆ ಅವನು ಸಾಕ್ಷಾತ್ ಭಗವಂತ. ಅವನು ಭಕ್ತರಿಗೋಸ್ಕರ ಏನೆಲ್ಲ ಮಾಡಬಲ್ಲ ಕೃಷ್ಣ. ಇನ್ನು ಅವನ ದಿನಚರಿಯನ್ನು ಭಾಗವತ ಹೇಳ್ತದೆ. ಭಗವಂತ ಯಾವ ರೀತಿ ತನ್ನ ದಿನಚರಿಯನ್ನು ಇಟ್ಕೊಂಡಿದ್ದ. ತಾನು ದೇವರು ಎಷ್ಟು ಗಂಟೆಗಾದರೂ ಎದುರು ಸರಿಯಿಂದ 8 ಗಂಟೆಗೆ ಹೇಳ್ತಾ ಇರಲಿಲ್ಲ. ನಮಗಿವತ್ತು ಹಾಗೆ, ನಾವೇನಾದರೂ ದೊಡ್ಡ ಮನುಷ್ಯರಾದರೆ ನನ್ನನ್ನು ಹೇಳೋರಿಲ್ಲ ಕೇಳೋರಿಲ್ಲ, ನಾನು ಮಾಡಿದ್ದೇ ಆಟ ಅಂತ. ಆದರೆ ಭಗವಂತ ಯಾವತ್ತೂ ಆ ರೀತಿ ಮಾಡಿದವನಲ್ಲ ಅಂತ ಹೇಳ್ತಾರೆ. ಬ್ರಾಹ್ಮೇ ಮುಹೂರ್ತೆ ಚುತ್ಥಾಯ, ಬೆಳಗ್ಗೆ 4:15 ಗಂಟೆಗೆ ಕೃಷ್ಣ ಹೇಳ್ತಾ ಇದ್ದಂತೆ. ಪ್ರತಿದಿನ 4:15 ಎದ್ದು ವಾರ್ಯುಪಸ್ಪೃಶ್ಯ ಮಾಧವ, ತಾನು ಸಾಮಾನ್ಯ ಮನುಷ್ಯರ ಹಾಗೆ ದಂತಧಾವನ ಮುಂತಾದವುಗಳನ್ನೆಲ್ಲ ಮಾಡಿ ಆಚಮನವನ್ನು ಮಾಡ್ತಾ ಇದ್ದಂತೆ. ಆಚಮನವನ್ನು ಮಾಡಿ ಸ್ನಾನವನ್ನು ಮಾಡಿ ಕೃಷ್ಣ ಧ್ಯಾನವನ್ನು ಮಾಡ್ತಾ ಇದ್ದಂತೆ. ಬೆಳಗ್ಗೆ ಸೂರ್ಯೋದಯ ಆಗುವುದಕ್ಕಿಂತ ಮುಂಚೆಯೇ ತಾನು ಧ್ಯಾನದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಂತೆ ಕೃಷ್ಣ. ಯಾರನ್ನು ಧ್ಯಾನ ಮಾಡುವುದು? ಕೃಷ್ಣ. ನಾವೇನೋ ದೇವರನ್ನು ಧ್ಯಾನ ಮಾಡುವುದು. ಅವನು ಯಾರನ್ನು ಧ್ಯಾನ ಮಾಡುವುದು ದೇವರನ್ನ ಅಂತ ಹೇಳಿದ್ರೆ ತನ್ನನ್ನೇ ತಾನು ಧ್ಯಾನ ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಏಕಂ ಪರಂ ಜ್ಯೋತಿರನಂತ ಮದ್ವಯಂ ಸ್ವಸಂಸ್ಥಯ ನಿತ್ಯ ನಿರಸ್ತ ಕಲ್ಮಷಂ ಅಸ್ಯೋದ್ಭವನಾದಿಹೇತುಭಿಃ ಸ್ವಲಕ್ಷಣೇರ್ಲಕ್ಷಿತ ಭಾವ ನಿರ್ವೃತಂ. ತನ್ನನ್ನು ತಾನೇ ಒಳಗಿನಿಂದ ಧ್ಯಾನ ಮಾಡ್ತಾ ಇದ್ದಂತೆ ಕೃಷ್ಣ. ಆ ರೀತಿ ಧ್ಯಾನವನ್ನು ಮಾಡಿ ಸ್ನಾನವನ್ನು ಮಾಡಿ ತಾನು ಸಂಧ್ಯಾವಂದನೆ ಮುಂತಾದವುಗಳನ್ನೆಲ್ಲ ಮುಗಿಸಿ ನಂತರ ತಾನು ಯಜ್ಞ ಮಾಡ್ತಾ ಇದ್ದಂತೆ. ಇದನ್ನು ಔಪಾಸನ ಅಂತ ಕರೀತಾರೆ. ಗೃಹಸ್ಥನಾದವ ಅವಶ್ಯವಾಗಿ ಮಾಡಬೇಕಾದದ್ದು. ಅದಕ್ಕೆ ಹುತಾನಲಹ, ತಾನು ಯಜ್ಞವನ್ನು ಮಾಡಿ ಆ ಯಜ್ಞ ನಾರಾಯಣನನ್ನು ಅಂದರೆ ತಾನೇ ಆರಾಧನೆಯನ್ನು ಮಾಡ್ತಾ ಇದ್ದಂತೆ. ಇಷ್ಟೂ ಮಾಡಬೇಕಾದ್ರೆ ಜಜಾಪವಾಗ್ಯತಃ, ಮೌನವಾಗಿ ಮಾಡ್ತಾ ಇದ್ದಂತೆ ಕೃಷ್ಣ. ತಾನು ದೇವರಾದರೂ ಕೂಡ ನಾನು ದೇವರು ಹೇಗೆ ಬೇಕಾದರೂ ಮಾಡ್ಬೋದು ಅಲ್ವಂತೆ. ನೋಡಿ, ಯಾವತ್ತು ಜಪ ಮಾಡಬೇಕಾದ್ರೆ, ಹೋಮ ಮಾಡಬೇಕಾದ್ರೆ, ಸ್ನಾನ ಮಾಡಬೇಕಾದ್ರೆ ಮೌನವಾಗಿರಬೇಕು ಅಂತ ಹೇಳ್ತಾರೆ. ಯಾಕಂದರೆ ಮಾತಾಡಿದರೆ ಆ ಜಪ ಮುಂತಾದವುಗಳಿಂದ ಉಂಟಾಗುವಂತಹ ಶಕ್ತಿ ಅದು ಹೊರಟೋಗ್ತದೆ, ತೇಜಸ್ಸು ಹೊರಟೋಗ್ತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕೃಷ್ಣ ತಾನು ಮೌನದಿಂದ ಇಷ್ಟು ಮಾಡ್ತಾ ಇದ್ದಂತೆ. ನಂತರ ಉಪಸ್ಥಾಯಾರ್ಕ ಮುದ್ಯಂತಂ ತರ್ಪಯಿತ್ವಾತ್ಮನಃ ಕಲಾಹ, ನಂತರ ಉಪಸ್ಥಾನವನ್ನು ಎದ್ದು ನಿಂತು ದೇವತೆಗಳಿಗೆ ಗೌರವವನ್ನು ಸೂಚಿಸ್ತಾ ಇದ್ದಂತೆ. ಆನಂತರ ದೇವತೆಗಳನ್ನು, ಋಷಿಗಳನ್ನು, ಪಿತೃಗಳನ್ನು ತರ್ಪಣ ಕೊಡ್ತಾ ಇದ್ದಂತೆ. ಇದನ್ನು ಬ್ರಹ್ಮಯಜ್ಞ ಅಂತ ಕರೀತಾರೆ. ತಾನು ಬ್ರಹ್ಮಯಜ್ಞವನ್ನು ಮಾಡ್ತಾ ಇದ್ದಂತೆ. ಬ್ರಹ್ಮಯಜ್ಞ, ದೇವ ಋಷಿ ಪಿತೃ ತರ್ಪಣ ಮುಂತಾದವುಗಳನ್ನೆಲ್ಲ ಕೊಟ್ಟು ನಂತರ ತಾನು ಮನೆಯಲ್ಲಿದ್ದ ವೃದ್ಧರಿಗೆ ನಮಸ್ಕಾರ ಮಾಡ್ತಾ ಇದ್ದಂತೆ.
ಬ್ರಾಹ್ಮಣರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ನಂತೆ. ನಂತರ ಬ್ರಾಹ್ಮಣರಿಗೆ ಗೋದಾನವನ್ನು ಮಾಡ್ತಾ ಇದ್ನಂತೆ, ಗೋದಾನವನ್ನು ಕೊಡ್ತಾ ಇದ್ನಂತೆ. ಗೋವನ್ನು ದಾನ ಮಾಡಿ, ಅದು ಎಂಥ ಗೋವುಗಳು, ಅಂತಿಂಥದ್ದಲ್ಲ, ಒಳ್ಳೆ ಜಾತಿಯ ಗೋವುಗಳು. ಅದಕ್ಕೆ ರುಗ್ಮಶೃಂಗಿಣ, ಬಂಗಾರದ ಕೋಡು, ಬಂಗಾರವನ್ನು ಹಾಕಲ್ಪಟ್ಟಂತಹ ಗೋಡು, ಹಾಗೆ ಮೌಕ್ತಿಕಾಸ್ರಜ, ಮುತ್ತಿನ ಮಾಲೆಯನ್ನು ಹಾಕ್ತಾ ಇದ್ನಂತೆ. ಮುತ್ತಿನ ಮಾಲೆ, ಬಂಗಾರದ ಕೋಡು, ಇದನ್ನೆಲ್ಲ ಹಾಕಿ ತಾನು ದಾನವನ್ನು ಮಾಡ್ತಾ ಇದ್ನಂತೆ. ಆಮೇಲೆ ದದೋ ರೌಪ್ಯ ಖುರಾಗ್ರಾಣ ಕ್ಷೋಮಾಜಿನ ತಲೆ ತಿಲೈ ಸಹ. ನಂತರ ಇನ್ಯಾವ್ಯಾವುದು ಎಳ್ಳಿನೊಟ್ಟಿಗೆ ದಾನ ಮಾಡ್ತಾ ಇದ್ದ ಅಂತ ಆ ಗೋವುಗಳನ್ನು ಅಂತ ಹೇಳ್ತಾರೆ. ಗೋದಾನವನ್ನು ಮಾಡಿದ ಮೇಲೆ ನಂತರ ದೇವರಿಗೆ ನಮಸ್ಕಾರ ಮಾಡಿ, ಯಾರು ತಾನೇ ದೇವರು, ಆದರೆ ಲೋಕದ ದೃಷ್ಟಿಯಿಂದ ತಾನು ದೇವರಿಗೆ ನಮಸ್ಕಾರವನ್ನು ಮಾಡಿದವನಾಗಿ ನಂತರ ಮಂಗಳಾನಿ ಸಮಸ್ಪೃಶತ್, ಮಂಗಲಕರವಾದ ವಸ್ತುಗಳನ್ನು ಮುಟ್ತಾ ಇದ್ದ ಅಂತ. ಯಾವುದು ಮಂಗಳಕರವಾದ ವಸ್ತುಗಳು ಅಂತ ಹೇಳಿದ್ರೆ ತುಪ್ಪ ಮುಂತಾದವುಗಳು. ತುಪ್ಪವನ್ನು ಬೆಳಗ್ಗೆ ಮುಟ್ಟಬೇಕು ಅಂತ ಹೇಳ್ತಾರೆ, ಯಾಕಂದರೆ ಮಂಗಳಕರವಾದದ್ದು. ಆನಂತರ ತಾನು ಅಲಂಕಾರವನ್ನು ಮಾಡ್ಕೊಳ್ತಾ ಇದ್ದ. ಅಲಂಕಾರವನ್ನು ಮಾಡಿಕೊಂಡು ಕನ್ನಡಿಯ ಮುಂದೆ ನಿಂತುಕೊಳ್ತಾ ಇದ್ದಂತೆ. ಕನ್ನಡಿಯ ಮುಂದೆ ನಿಂತು ಅಲಂಕಾರವನ್ನು ಮಾಡಿಕೊಂಡು ತಯಾರಾದಾಗ ದಾರುಕ, ಕೃಷ್ಣನ ಸಾರಥಿ, ರಥವನ್ನು ತಗೊಂಡು ಬರ್ತಾ ಇದ್ದಂತೆ. ಆ ರಥದಲ್ಲಿ ಕೃಷ್ಣ ಕುಳಿತವನಾಗಿ ತಾನು ಸುಧರ್ಮ ಸಭೆ ಅಲ್ಲಿಗೆ ಹೋಗಿ ತಾನು ಹಾಜರಾಗ್ತಾ ಇದ್ದಂತೆ. ಯಾವಾಗ ಕೃಷ್ಣ ಹೋಗಿ ತಾನು ಕೂತ